ನಾವು 4 ಜನ ಒಂದ್ ಆರ್ಗ್ಯಾನಿಸಮ್ ತರ ಇರಲ್ಲ. ಅವ್ನ ಇನ್ಪುಟ್ ಅವ್ನು ಹೇಳ್ತಾನೆ. ಒಬ್ಬ ಏತಿಸ್ಟ್, ಒಬ್ಬ ಸೈನ್ಸ್ನೇ ಸೈನ್ಸ್ ಅಷ್ಟೇ, ಸ್ಪಿರಿಚುಯಾಲಿಟಿ, ಆತ್ಮ, ಸೋಲ್ ಏನು ನಂಬಲ್ಲ. ನಮ್ಮ ಮನೆ ಮುಂದೆ ಎಲ್ಲ ಬಂದು ಗಲಾಟೆ ಮಾಡ್ತಾ ಇದಾರೆ. ಏನ್ ನೀನು ಸಾಲ ತೀರ್ಸಕ್ಕಾಗಲ್ವಾ ಅಂತ ಬೈತಾ ಇದಾರೆ. ಸೇವ್ ಎಲ್ಲ ಇವಾಗ ಸದ್ಯಕ್ಕಂತೂ ಇಲ್ಲ, ಸದ್ಯದವ್ರಿಗಂತೂ ಇಲ್ಲ. ಖುಷಿಯಾಗಿ ಖರ್ಚು ಮಾಡ್ತೀನಿ. ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಇಸ್ ದ ಬಿಗ್ಗೆಸ್ಟ್ ಡ್ರಗ್ ಇವಾಗ ಜನರೇಷನ್ಗೆ. ಪೂರ ಡಾರ್ಕ್ನೆಸ್ನೆಲ್ಲ ಮುಚ್ಚಿಟ್ಟು ಬೇರೆ ಏನೋ ಪ್ರೊಜೆಕ್ಟ್ ಮಾಡೋದನ್ನ ಇನ್ನು ನೋಡಿ ನನ್ನ ಲೈಫ್ ಯಾಕಿಲ್ಲ ಹಿಂಗಿಲ್ಲ ಅಂತ ನಾನು ಅದೇ ಥರ ಪ್ರೊಜೆಕ್ಷನ್ ಇನ್ನು ಲೂಪಿಗೆ ಬಿದ್ದು ನಾನು ಎಲ್ಲೋ ಕಷ್ಟಪಟ್ಟು ನನ್ನ ಡಾರ್ಕ್ನೆಸ್ನ ಮುಚ್ಚಿ ನಾನೇನೋ ಖುಷಿಯಾಗಿರೋ ಥರ ಪ್ರೊಜೆಕ್ಟ್ ಮಾಡಿ ಎಲ್ಲರೂ ಆ ಪ್ರೊಜೆಕ್ಷನ್ನ ಇನ್ಫ್ಲೂಯೆನ್ಸ್ ಆಗಿ ಮತ್ತೆ ಅವರು ಅದಕ್ಕೆ ಈಲ್ಡ್ ಆಗಿ ಅವರು ಪ್ರೊಜೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. Seems like everyone are happy, everyone are celebrating, everyone are taking it, and only I am like this. But the reality Allah, it is the illusion that is created by the social media. ಲವ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನನಗೆ ಮೀರಿ ಅದರಲ್ಲಿ ಇನ್ನೊಂದ್ರ ಖುಷಿಯಲ್ಲಿ ನಾನು ಖುಷಿ ಪಡ್ತೀನಿ, ಆ ಖುಷಿಯಲ್ಲಿ ನಾನು ಖುಷಿಯಾಗಿರ್ತೀನಿ, ಅದು ಲವ್. ಅದು ನಂದಾಗ್ಲಿ ಅಂದ್ರೂ ಲವ್ ಅಲ್ಲ, ಅದು ನಂದೇ ಆಗಿರ್ಬೇಕು ಅಂದ್ರೂ ಲವ್ ಅಲ್ಲ. ದಟ್ ಇಸ್ ಪೊಸೆಷನ್. ಎಲ್ಲಿದ್ರು ಖುಷಿಯಾಗಿರ್ತಾರೆ. ಯು ಶುಡ್ ಫೀಲ್ ದಟ್ ಹ್ಯಾಪಿನೆಸ್ ಫಾರ್ ದಟ್ ಪರ್ಸನ್. ಅಂದ್ರೆ ಅವ್ರ ಮೇಲೆ ಇರೋ ಪ್ರೀತಿ ಇವಾಗ್ಲೂ ಇರುತ್ತೆ. ಇಟ್ ವಿಲ್ ಆಲ್ವೇಸ್ ಎಕ್ಸಿಸ್ಟ್. ದಟ್ ಇಸ್ ಅದೇ ನಾನು ಹೇಳ್ತಾ ಇರೋದು. ಅದು ದಟ್ ಇಸ್ ಬಿಟ್ಟು ಹೋಗಿದ ತಕ್ಷಣ ದ್ವೇಷ ಮಾಡಕ್ ಶುರು ಮಾಡ್ಬಿಡ್ತೀವಿ. ಹಂಗಾಗಲ್ಲ. ಅದು ಲವ್ ಅಲ್ಲ. ನನ್ಗೇನೋ ಪಡ್ಕೋಬೇಕಾಗಿತ್ತು, ಅದು ಸಿಕ್ಕಿಲ್ಲ ಅಂತ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಸೆಲ್ಫಿಶ್ನೆಸ್ ಅದು. ಅದನ್ನ ಲವ್ ಅಂತ ಮಿಸ್ಟೇಕ್ ಮಾಡ್ಕೊಂಡು. ರೈಟ್ ನಾವು ನಿಮ್ಗೆ ಒನ್ ಬೆಸ್ಟ್ ಫ್ರೆಂಡ್ ಹೂ ಇಸ್ ವೆರಿ ಕ್ಲೋಸ್ ಟು ಯು, ಅಥವಾ ನಿಮ್ ಏನೋ ಶೇರ್ ಮಾಡ್ಕೊಳಕ್ಕೆ ಏನೋ ಒಂದ್ ಕಷ್ಟಕ್ಕೆ ಹಾಕಿ ಯು ಡೋಂಟ್ ಹ್ಯಾವ್ ಒನ್? ಆ ತರ ಇದ್ದಾರೆ, 2-3 ಜನ ಇದ್ದಾರೆ. Where they are also very practical, we are aligned towards same cause, same purpose. ನಾವು ಎಮೋಷನಲಿ ಅದು ಇದು ಏನು ಮಾತಾಡಲ್ಲ ಅಥವಾ ಒಬ್ರದೊಬ್ರು ಸ್ಪೇಸ್ ತಗೊಳ್ಳಲ್ಲ. ಎಲ್ಲರಿಗೂ ಒಂದೇ ಇಂಟ್ರೆಸ್ಟ್ ಇದೆ, ಈ ತರ ಸರ್ವಿಟ್ಯೂಡ್ ಏನೋ ಮಾಡಬೇಕು, ಸೊಸೈಟಿಗೆ ಏನೋ ಅರ್ಥ ಮಾಡ್ಕೊಬೇಕು ಅನ್ನೋ ತರದ್ದು ಲೈಕ್ ಮೈಂಡೆಡ್ನೆಸ್ ಇದೆ. ಸೊ ಕೂತ್ಕೊಂಡು ಸೇಮ್ ಮೈಂಡ್ ಸೆಟ್ ಇದೆ. ಸೊ ಅಂಡ್ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇದ್ದಾರೆ. ಒಬ್ರು ಜರ್ನಲಿಸ್ಟ್, ಒಬ್ರು ಸ್ಪಿರಿಚುವಲ್ ಫೀಲ್ಡ್ ಅಲ್ಲೇ ಇದ್ದಾರೆ, ಒಬ್ರು ಬಾಬಾ. ಸೊ ಅವೆಲ್ಲ ಸೇರಿದಾಗ ಅವ್ರವ್ರ ಇನ್ಪುಟ್ ಸಿಗತ್ತೆ. ನಾವು 4 ಜನ ಒಂದ್ ಆರ್ಗ್ಯಾನಿಸಮ್ ತರ ಇರಲ್ಲ. ಅವ್ನ ಇನ್ಪುಟ್ ಅವ್ನು ಹೇಳ್ತಾನೆ. ಒಬ್ಬ ಏತಿಸ್ಟ್, ಒಬ್ಬ ಸೈನ್ಸ್ ಅಷ್ಟೇ, ಸ್ಪಿರಿಚುಯಾಲಿಟಿ, ಆತ್ಮ, ಸೋಲ್ ಏನು ನಂಬಲ್ಲ, ಸೈಂಟಿಫಿಕ್. ಸೊ ಅವನ ಜೊತೆ ಮಾತಾಡಿದಾಗ್ಲೇ ನನ್ಗೆ ಇದೆಲ್ಲ ಎಷ್ಟೊಂದು ಅರ್ಥ ಆಗುತ್ತೆ, ದಟ್ ಹೌ ಟು ಪ್ರೆಸೆಂಟ್ ಇಟ್ ಸೈಂಟಿಫಿಕ್ಲಿ. ಸೊ ಏನೋ ಒಂದು ಹೊಸ ಕ್ರಿಯೇಷನ್ ಆಗುತ್ತೆ ನಾವೆಲ್ಲ ಸೇರಿದಾಗ. ನಾವ್ ಯಾವ್ದು ಒಬ್ಬನ ವಿಷಯದ ಬಗ್ಗೆ ಗಾಸಿಪ್ ಮಾಡಲ್ಲ ಅಥವಾ ಯಾರನ್ನೂ ಕೀಳಾಗಿ ನೋಡಲ್ಲ. ಏನು ಆ ಥರದ್ ಏನು ನ್ಯಾಚುರಲಿನೇ ಪಾಸ್ ಆಗಲ್ಲ ನಮ್ಮ ಹತ್ರ. ಬಂದು ಕುತ್ಕೊಂಡ್ರೆ ಸಮ್ ಫ್ಯಾಂಟಸಿ, ಸಮ್ ಕ್ರಿಯೇಟಿವ್ ಆರ್ ಸಮ್ ಹೊಸ ಲಾಜಿಕ್ ಏನೋ ಒಂದು ವಿಲ್ ಡಿಸ್ಕಸ್ ಮಾಡ್ತೀವಿ. ಅಂಡ್ ಲಿಮಿಟೆಡ್ ಟೈಮ್, ದೇ ಆಲ್ ಆರ್ ಮ್ಯಾರಿಡ್. ಸೊ ಒನ್ ಟೈಮ್ ಅಂತ ಸಿಗ್ತೀವಿ, ನಾವು ಫ್ರೀ ಇದ್ವಿ, ಎಲ್ಲ ಸೇರ್ತೀವಿ, ವಿ ಹ್ಯಾವ್ ಅ ಗುಡ್ ಟೈಮ್, ಬ್ರೈನ್ ಸ್ಟಾರ್ಮ್ ಅಷ್ಟೇ. ಅಂಡ್ ಸಿಚುವೇಶನ್ಸ್ ಬೇಕಾ, ಯಾರ್ದಾರು ಇದು ಬೇಕಾ, ಇವಾಗ್ಲೂ ಏರಿಯಾಲಿ ನನ್ನ ಚಿಕ್ಕ ವಯಸ್ಸಲ್ಲಿ ಪರಿಚಯ ಇರಲಿ, ಯಾರೇ ಇರಲಿ, ಐಲ್ ಬಿ ದೇರ್ ಆರ್ ದೇಲ್ ಬಿ ದೇರ್. ಓಕೆ, ಹಂಗೆ ಆಗೋದು ಎಮರ್ಜೆನ್ಸಿ ಸಿಚುವೇಶನ್ಸ್. ಅದು ಕನ್ಸಿಡರ್ಡ್. ಇದನ್ನ ಮಾಡ್ಕೊಂಡ್ಬಿಟ್ಟಾಗ ಈಸಿ ಆಗ್ಬಿಡತ್ತೆ ನಮ್ಗೆ ಫ್ರೆಂಡ್ಶಿಪ್. ಅಥವಾ ಏನು ಆ ಬರ್ಡನ್ಗಳನ್ನ ಬೇರ್ ಮಾಡ್ತೀವಿ, ಆ ಎಮೋಷನಲ್ ಟ್ರಾಮಾ, ಅಲ್ಲಿ ಇನ್ಸೆಕ್ಯೂರಿಟಿಗಳು ಚೇಂಜ್ ಆಗ್ಬಿಟ್ರು, ಅದಾಗ್ಬಿಟ್ರು, ಹಿಂಗಾಯ್ತು, ಅದೆಲ್ಲ ಬದಲು ಬ್ರೋ ನನ್ಗೆ ಏನೇ ಕಷ್ಟ ಆದ್ರೂ ನಾನು ಏನಿದ್ರು ನಾನು ಬಿಟ್ಟು ರೆಸ್ಟ್ ಇಸ್, you want to have fun, you go and have. Don't say I should also come and indulge in your fun. ಅಲ್ಲೇ ಅರ್ಧ ಟ್ರ್ಯಾಪ್ ಆಗೋದು. ಹೌದು, ಎಷ್ಟೊಂದು ವಿಚಾರಗಳು ಅಥವಾ ಯಾರ್ದು ನಾನ್ಸೆನ್ಸ್ ಥಿಂಗ್ಸ್ ನಡೆದಾಗ ಫ್ರೆಂಡ್ಸೇ ಅಲ್ಲಿ ಏನೋ ಪ್ರವೋಕ್ ಮಾಡಿರ್ತಾರೆ, ಫ್ರೆಂಡ್ಸ್ ಇಂದಾನೇ ಏನೋ ಆಗಿರುತ್ತೆ. ಹೌದು. ಅಂಡ್ ಒಬ್ಬೊಬ್ರು ಡಿಸೈನ್ ಒಂದೊಂದು ಇರುತ್ತಲ್ಲ. ಕೆಲವ್ರಿಗೆ ಡ್ರಿಂಕ್ಸ್ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ, ಕೆಲವ್ರಿಗೆ ಒಂದು ಜಾಗ ಇಷ್ಟ ಇರುತ್ತೆ, ಕೆಲವ್ರಿಗೆ ಅದು ವರ್ಕ್ ಆಗ್ತಿರಲ್ಲ. ಬಟ್ ಆ ಫ್ರೆಂಡ್ಸ್ ಬಲವಂತ ಅದಕ್ಕೆ ವಿ ಗೋ ಟು ಅನ್ವಾಂಟೆಡ್ ಪ್ಲೇಸಸ್, ಎಕ್ಸ್ಪೋಸ್ ಅವರ್ ಸೆಲ್ಫ್ ಟು ಅನ್ವಾಂಟೆಡ್ ಝೋನ್ಸ್. ಅದ್ರ ಬದಲು ಫನ್ ನೀನ್ ಪರ್ಸನಲ್ ಆಗಿ ಇಟ್ಕೋ, ಏನಾರು ಮಾಡ್ಕೋ. ದೀಸ್ ಆರ್ ದ ರೂಲ್ಸ್ ಆಫ್ ಅವರ್ ಫ್ರೆಂಡ್ಶಿಪ್ ಅಂದಾಗ ಕರೆಕ್ಟ್ ಕ್ಲಾರಿಟಿ ಇದೆ. ಇವಾಗ ನಾವು ಹಂಗೆ ನನ್ಗೇನಾರು ಹೋಗ್ಬೇಕು ಅನ್ಸಿದ್ರೆ ಐ ಡೋಂಟ್ ಎಕ್ಸ್ಪೆಕ್ಟ್ ದೆಮ್ ಟು ಕಮ್, ಐ ಗೋ, ಐ ಎಂಜಾಯ್, ಗೋ ಅಲೋನ್. ಹಂಗೆ. ಸೊ ನಿಮ್ಮ ಲೈಫಲ್ಲಿ ಫ್ರೆಂಡ್ಸ್ ಬಗ್ಗೆ ಈ ತರ ವಿಚಾರಗಳು ಇದೆ. ಯು ಜಸ್ಟ್ ಲೈಕ್ ನೀವು ನಿಮ್ದಾಯ್ತು, ಫ್ರೆಂಡ್ಸ್ ಆರ್ ಲೈಕ್ ಅಲ್ಲೇ ಇರಬೇಕು. ಸೊ ಇವತ್ತು ಬಟ್ ಬೇರೆ ಫ್ರೆಂಡ್ಶಿಪ್ಸ್ ನೋಡಿದಾಗ ವಾಟ್ ಯು ಥಿಂಕ್ ಸರ್? ಅಂದ್ರೆ ಇವತ್ತಿನ ಫ್ರೆಂಡ್ಶಿಪ್ಸ್ ಬೇರೆ ರೀತಿಯ ಅದೇ ಅವರು ದೇ ಆರ್ ಮಿಸ್ಸಿಂಗ್ ಸೋ ಮೆನಿ ಆಪರ್ಚುನಿಟೀಸ್ ಬಿಕಾಸ್ ಆಫ್ ದಟ್ ಫ್ರೆಂಡ್ಶಿಪ್ ಅಂತ ಅನ್ಸುತ್ತೆ.
5 ಹೊಸ ಇನ್ಪುಟ್ಸ್, ಹೊಸ ಐಡಿಯಾ, ಹೊಸ ವಿಷಯಕ್ಕೆ ಎಕ್ಸ್ಪೋಸ್ ಆಗಲ್ಲ. ಬೆಳಗ್ಗೆಯಿಂದ ಆ ಗ್ಯಾಂಗಲ್ಲೇ ಇದ್ದು ಹೋಗೋದು, ಆ ಗ್ಯಾಂಗಲ್ಲಿ ಏನು ಒಪಿನಿಯನ್ ಇರುತ್ತೆ ಅದೇ ಅವ್ರು ಆಗ್ಬಿಡ್ತಾರೆ, ಏನ್ ರೈಟ್ಸ್ ಅಂಡ್ ರಾಂಗ್ ಅದೇ ಆಗ್ಬಿಡ್ತಾರೆ, ಅಷ್ಟೇ ಲಿಮಿಟೆಡ್ ಆಗ್ಬಿಡುತ್ತೆ ವಿಷನ್. ಸೊ ಅದು ಇಟ್ ಇಸ್ ನಾಟ್ ಅ ಗುಡ್ ಥಿಂಗ್. ಸೆಕೆಂಡ್, ನಿಮ್ಮ ಲೈಫ್ ಚಾಯ್ಸಸ್ನ, ನಿಮ್ಮ ಜೀವನದ ವಿಷಯನ ಅಲ್ಲಿ ಡಿಸ್ಕಸ್ ಮಾಡಿ ಅಲ್ಲಿ ಬರೋ ಒಪಿನಿಯನ್ ಅವ್ರಿಗೇನು ಗೊತ್ತಿರುತ್ತೆ ಅಥವಾ ಅವ್ರ ಲಿಮಿಟೇಷನ್ಸ್ಗೆ ನೀವು ಪ್ರೋಗ್ರಾಮ್ ಆಗೋದು, ದಟ್ ಈಸ್ ಅನದರ್ ಡೇಂಜರಸ್ ಥಿಂಗ್. ಅದು ಯಾವತ್ತು ಎಕ್ಸ್ಪರ್ಟ್ಸ್ ಅಥವಾ ಆ ವಿಷಯದಲ್ಲಿ ಇರೋರ್ನ ಅಪ್ರೋಚ್ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಳಕ್ ಟ್ರೈ ಮಾಡಬೇಕು, ನಾಟ್ ಡಿಸ್ಕಸಿಂಗ್ ವಿತ್ ಅ ಫ್ರೆಂಡ್ ಅಂಡ್ ಟೇಕಿಂಗ್ ದೇರ್ ಒಪಿನಿಯನ್. ಅಂಡ್ ಅದೆಲ್ಲ ಏನಾಗತ್ತೆ, ಆ ಮೊಮೆಂಟಲ್ಲಿ ಸರಿ ಅನ್ಸೋದನ್ನ ನಾವು ಸೀಲ್ ಮಾಡ್ಕೊಂಡ್ಬಿಡ್ತೀವಿ, ಮತ್ತೆ ಅದನ್ನ ಕ್ವಶನೇ ಮಾಡಕ್ ಹೋಗಲ್ಲ. ದಟ್ ಈಸ್ ವೆರಿ ದಟ್ ಈಸ್ ವೆರಿ ಡೇಂಜರಸ್. ಸೊ ಇದೆಲ್ಲ ಕಾನ್ಶಿಯಸ್ ಆಗಿರ್ಬೇಕು ಈ ವಿಷಯದ ಬಗ್ಗೆ. ಲೈಕ್ ಯು ಹ್ಯಾವ್ ಸೀನ್ ಆಲ್ ದ ಅಪ್ಸ್ ಅಂಡ್ ಡೌನ್ಸ್ ಇಲ್ಲ ಸರ್, ಅದಕ್ಕೆ ಈ ಪಾಯಿಂಟ್ ಆಫ್ ಇದ್ರಲ್ಲಿ ಬಂದು ನಿಂತಿದ್ದೀರಾ ಇವತ್ತು. ಲೈಕ್ ಯು ಹ್ಯಾವ್ ಸೀನ್ ಆಲ್ ದ ಸ್ಟೋರೀಸ್, ಎವ್ರಿಥಿಂಗ್, ಫ್ರೆಂಡ್ಸ್ ಮಾಡಿರೋದು ಎಲ್ಲ ಮಾಡಿದಕ್ಕೆ ಸ್ಟ್ಯಾಂಡಿಂಗ್ ಹಿಯರ್ ಮೈಟ್ ಬಿ. ಇವಾಗಿರೋ ಜನರೇಷನ್ ಪೀಪಲ್ಗೆ ಇದನ್ನ ಅರ್ಥ ಮಾಡೋಗೋದಕ್ಕೆ ಅವ್ರಿಗೂ ಒಂದು 10 ವರ್ಷ ಬೇಕಾಗುತ್ತೆ. ಇವಾಗ ಯಾರೇ ಹೇಳಿದ್ರು ನೋಬಡಿ ವಿಲ್ ಜಸ್ಟ್ ಟೇಕ್ ದಿಸ್ ಪಾಯಿಂಟ್ಸ್. ಬಿದ್ದಾಗ ರಿಸೀವ್ ಆಗ್ತಾರೆ, ಹಂಗೆ ಇರೋದು ಡಿಸೈನ್. ಓಕೆ, ಲೈಕ್ ಹೌ ಡು ಯು ಸ್ಪೆಂಡ್ ಯುವರ್ ಟೈಮ್ ಸರ್? ಯೂಶುವಲ್ ಆಗಿ ನೀವು ಫ್ರೆಂಡ್ಸ್ ಹತ್ರ ಹೋಗಲ್ಲ, ಫ್ರೆಂಡ್ಸ್ ಜೊತೆ ಹೋಗಲ್ಲ ಅಂತೀರಾ. ಲೈಕ್ 3-4 hours I spend on meditation practice. I do mantra meditation and some sadhanas. ಅದೊಂದು 3-4 hours ಆಗುತ್ತೆ. ಬೆಳಗ್ಗೆ ಒಂದು 1.5 hour 2 hours, ಈವ್ನಿಂಗ್ 1.5 hour 2 hours. ಸೊ ಏನು ಇಲ್ಲ ಅಂದರೆ ಅದು. ಆ್ಯಂಡ್ ಬೆಳಗ್ಗೆ ಎದ್ದು ಏನೇನು ಟಾಸ್ಕ್ಸ್ ಇದೆ, ಡ್ಯೂಟಿ ಆಸ್ ಅ ಸನ್, ನಮ್ಮ ತಂದೆನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ನಾಳೆ ಡ್ರೆಸ್ಸಿಂಗ್ ಮಾಡ್ಸೋಕ್ಕೆ, ಅಥವಾ ಏನಾದ್ರು ಕೆಲಸ ಹೇಳಿದ್ದಾರೆ, ಟಾಸ್ಕ್ ಹೇಳಿದ್ದಾರೆ. ಡ್ಯೂಟೀಸ್ ಆಸ್ ಪ್ರೊಫೆಷ್ನಲ್ ಏನಾರು ಇದೆಯಾ, ಯಾವ್ದಾರು ಇಂಟರ್ವ್ಯೂ ಕೊಡಬೇಕಾ ಅಥವಾ ಏನಾದ್ರು ಶೂಟಿಂಗ್ ಹೋಗ್ಬೇಕಾ, ಅದೇನಾರು ಇದ್ರೆ ಅದಕ್ಕೆ ಬ್ಯುಸಿ ಆಗ್ತೀನಿ. ಇಲ್ಲ ಅಂದರೆ ಐ ಆಮ್ ಸ್ಟಾರ್ಟ್ ವರ್ಕಿಂಗ್ ಆನ್ ಅ AI ಕಂಪನಿ, ಎಜುಟೆಕ್ ಕಂಪನಿ, ವೇರ್ ಮಕ್ಕಳಿಗೆಲ್ಲ AI ಟೆಕ್ನಾಲಜಿನ ಈಸಿಯಾಗಿ ಆಕ್ಸೆಸ್ ಆಗಬೇಕು, ಸೇಫ್ ಎನ್ವಿರಾನ್ಮೆಂಟಲ್ಲಿ ಆಕ್ಸೆಸ್ ಮಾಡಬೇಕು, ಚೀಪ್ ರೇಟ್ಗೆ ಆಕ್ಸೆಸ್ ಆಗಬೇಕು, ಆ್ಯಂಡ್ ಡೇಟಾ ಅವ್ರ ಕೈಲೇ ಇರಬೇಕು, ಎಲ್ಲೂ ಇಂಟರ್ನ್ಯಾಷನಲ್ ಇದರಲ್ಲಿ ಇರಬಾರ್ದು ಅಂತ ಒಂದು AI ಕಂಪನಿ ಫಾರ್ಮ್ ವರ್ಕ್ ಮಾಡ್ತೇನೆ. ಅದ್ರ ರಿಜಿಸ್ಟರ್ ಪ್ರೋಸೆಸ್ ಆಗ್ತಾ ಇದೆ, ಅದ್ರ ಮೇಲೆ ಫೋಕಸ್ ಮಾಡ್ತೀನಿ. ಇಲ್ಲ ಮ್ಯೂಸಿಕ್ ಕಂಪೋಸಿಂಗ್ ತುಂಬ ಇಷ್ಟ, ಅದು ಕ್ಲಾಸ್ಗೆ ಹೋಗಿ ಕಲ್ತಿದ್ದೀನಿ. ಸೊ ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಲ್ಯಾಪ್ಟಾಪಲ್ಲಿ, ಕೀಬೋರ್ಡ್ ಪ್ರಾಕ್ಟೀಸ್ ಮಾಡ್ತೀನಿ, ಕಲಿತಾ ಇರ್ತೀನಿ. ಸೊ ಲರ್ನಿಂಗ್ ತುಂಬ ಇಷ್ಟ, ಏನಾದ್ರು ಹೊಸದು ಕಲಿತಾ ಇರಬೇಕು ಅಂತ ತುಂಬ ಇಷ್ಟ. ಸೊ ಆ ಆಸ್ಪೆಕ್ಟ್ಸ್ ಇಲ್ಲ ಅಂದರೆ ನಮ್ಮ ಸ್ಮೋಕಿ ಇದ್ದಾನೆ ನಾಯಿ, ಅವನ ಜೊತೆ ಆಟಾಡ್ತೀನಿ. ಇಲ್ಲ ಒಂದೊಂದ್ಸಲ ಡೆಡಿಕೇಟೆಡ್ಲಿ ಲೇಸಿ ಆಗಿರಬೇಕು, ಏನೂ ಇಲ್ಲ, ಚೆನ್ನಾಗಿ ತಿನ್ನೋಣ, ಸುಮ್ಮನೆ ಮಲಗಿರೋಣ, ಸುಮ್ಮನೆ ಇರೋಣ ಅಂತ ಡೆಡಿಕೇಟೆಡ್ ಆಗಿ ಹಂಗೂ ಸೆಲೆಬ್ರೇಟ್ ಮಾಡ್ಕೊಂಡು ಲೇಸಿ ಆಗಿರ್ತೀನಿ, ಓತ್ಲಾ ಹೊಡ್ಕೊಂಡಿರ್ತೀನಿ. ಸೊ ಬೇಸಿಕ್ಲಿ ಆ ದಿನ ಏನು ಮೋಟಿವೇಟ್ ಆಗುತ್ತೆ ಮಾಡ್ತೀನಿ. ರೀಲ್ಸ್ ಮೇಲೆ ಟೈಮ್ ವೇಸ್ಟ್ ಮಾಡಲ್ಲ, ಥಿಂಕಿಂಗ್ ಮೇಲೆ ಟೈಮ್ ವೇಸ್ಟ್ ಮಾಡಲ್ಲ, ಅಥವಾ ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟಿಮ್ಯುಲೇಷನ್ ಮಾಡ್ಕೊಳಕ್ಕೆ ಟೈಮ್ ವೇಸ್ಟ್ ಮಾಡಲ್ಲ ಅಂತ ರೂಲ್ಸ್ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಆದಷ್ಟು ಮಾಡ್ತಾ ಇರೋದು ಅಬ್ಸರ್ವ್ ಆದ ತಕ್ಷಣ ದೂರ ಇಟ್ಬಿಡ್ತೀನಿ. ಮತ್ತೆ ಸಡನ್ ಆಗಿ ಎಳೆದಿರತ್ತೆ, ಅದು ರಿಯಲೈಸ್ ಆದ ತಕ್ಷಣ ದೂರ ಇಟ್ಬಿಡ್ತೀನಿ. ಲೇಸಿ ಅನ್ನಿಸ್ತಾ ಇದೆ ಅಂದರೆ ಸುಮ್ಮನೆ ಒಂದು ವಾಕ್ ಹೋಗ್ತೀನಿ, ಇಲ್ಲ ಲೇಸಿ ಆಗಿರ್ತೀನಿ. ಬೇಸ್ಡ್ ಆನ್ ದಟ್ ಸ್ಲೋ ಆಗಿ ಅಬ್ಸರ್ವ್ ಮಾಡ್ಕೊಂಡು ಇಂಪ್ರೂವ್ ಆಗ್ತಾ ಇದ್ದೀನಿ. ಪ್ರಾಸೆಸ್. ಪ್ರಾಸೆಸ್. ಓಕೆ ಸರ್. ಫೈನಲ್ ಆಗಿ ದುಡ್ಡು ಎಷ್ಟು ಮುಖ್ಯ ಸರ್ ಮನುಷ್ಯನ್ಗೆ? ನಿಮ್ಮ ಥಿಂಕಿಂಗ್ ಎಷ್ಟಿದೆಯೋ ಅಷ್ಟು, ಬೇಸ್ಡ್ ಆನ್ ಯುವರ್ ಥಿಂಕಿಂಗ್. ನಿಮಗೆ? ನನಗೆ ಎಷ್ಟು ನನ್ನ ಬೇಸಿಕ್ ಸರ್ವೈವಲ್ಗೆ ನಾನು ಖುಷಿಯಾಗಿರೋಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಅದನ್ನ ಎಷ್ಟು ವಾಂಟಿಂಗ್ ಅಥವಾ ಡೆಸ್ಪರೇಟ್ ಆಗ್ತೀನಲ್ಲ ಅಷ್ಟು ಕಷ್ಟ ಆಗುತ್ತೆ ಅದನ್ನು ಪಡ್ಕೊಳ್ಳೋಕ್ಕೆ. ನಾನು ಅಬ್ಸರ್ವ್ ಮಾಡ್ದಂಗೆ ನನ್ನ ಪ್ಯಾಟ್ರನ್ ಇದು. ಯಾವಾಗ ಇದಿಲ್ಲದೇನೂ ನಾನು ಖುಷಿಯಾಗಿರಬಲ್ಲೆ ಅಂದಾಗ ಬರುತ್ತೆ. ನಾನು ರಿಲ್ಯಾಕ್ಸ್ ಸ್ಟೇಟ್ ಆಫ್ ಮೈಂಡಲ್ಲಿ ಮಾಡ್ತಾ ಇರುವಾಗ 1-2 ಸಲ ಟೆಸ್ಟ್ ಆಗುತ್ತೆ. ಇನ್ನೇನು ಸಡನ್ನಾಗಿ ದುಡ್ಡು ಖಾಲಿ ಆಗೋಯ್ತು, ಸಡನ್ನಾಗಿ ಯಾರೋ ಪೇಮೆಂಟ್ ಸ್ಟಕ್ ಆಗ್ಬಿಡುತ್ತೆ, ಯಾರೋ ಕೊಡಲ್ಲ, ಶೂಟಿಂಗ್ ಪೋಸ್ಟ್ಪೋನ್ ಆಗಿಬಿಡುತ್ತೆ, ನನ್ನ ಕಮಿಟ್ಮೆಂಟ್ಸ್ ಇರುತ್ತೆ, ಹಂಗೆಲ್ಲ ಸ್ಟಕ್ ಆದಾಗ ಟೆಸ್ಟ್ ಆಗುತ್ತೆ. ಓಕೆ, ಟೆಸ್ಟು ಏನಾಗ್ಬಿಡುತ್ತೆ ಇವಾಗ, ಏನಾಗ್ಬಿಡುತ್ತೆ ಮ್ಯಾಕ್ಸಿಮಮ್. ಒಂದು ಬ್ಯೂಟಿಫುಲ್ ಟೆಕ್ನಿಕ್ ಏನಂದರೆ ಫಿಯರ್ ನಿಮಗೆ ಜನ್ರೇಟ್ ಆಗುತ್ತೆ, ಅದನ್ನು ಪುಷ್ ಮಾಡಿ ಫೈಟ್ ಮಾಡಿಬಿಡ್ತೀವಲ್ಲ, ಇಲ್ಲ ಅದನ್ನು ತಗೊಳ್ಳೋದು, ಹೋಗೋದು ಆ ಫಿಯರ್ ಜೊತೆ. ಆಯಿತು, ಹಿಂಗಾಗೋಯ್ತು, ಏನಾಯಿತು, ಇಲ್ಲ ಮನೆ ಮುಂದೆ ಎಲ್ಲ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ಏನು ನೀನು ಸಾಲ ತೀರ್ಸೋಕ್ಕಾಗಲ್ವಾ ಅಂತ ಬೈತಾ ಇದ್ದಾರೆ. ಓಕೆ, ಅದಾಯಿತು, ಏನಾಯಿತು, ಸಫರ್ ಆಗ್ತಾ ಇದೆ. ಆ ಸಫರಿಂಗ್ ತೊಗೊಂಡ್ಬಿಟ್ರು ಏನೇನಾಗುತ್ತೆ ವರ್ಸ್ಟ್ ಕೇಸು, ಏನೋ ಒಂದು ಆನ್ಸರ್ ಕೊಡುತ್ತೆ ಮೈಂಡ್. ಅದಾದಮೇಲೆ ಏನೋ ಒಂದು ಸೊಲ್ಯೂಷನ್ ಕೊಡುತ್ತೆ. ಅದು ಕೊಟ್ಮೇಲೆ ಆ ಫಿಯರ್ ಜನ್ರೇಟೇ ಆಗಲ್ಲ. ಸೊ ಆಲ್ವೇಸ್ ಥಿಂಕ್ ಅಬೌಟ್ ದ ವರ್ಸ್ಟ್. ವೆನ್ ಯು ಫಿಯರ್ ಆದಾಗ ಏನಾಗುತ್ತೆ ಅಂತ ವರ್ಸ್ಟ್ ಯೋಚನೆ ಮಾಡ್ಬಿಟ್ರೆ ಒನ್ಸ್ ಇನ್ ಫಾರ್ ಆಲ್ ಇಟ್ ವಿಲ್ ಬಿ ಕ್ಲೋಸ್ಡ್. ಸೊ ಕಂಪ್ಲೀಟ್ ಪಾಯಿಂಟ್ ಆಫ್ ಮನಿ ಎಷ್ಟು ಬೇಕೋ. ಮನಿ ಅಗೇನ್ ಇಟ್ ಈಸ್ ಎನ್ ಎನರ್ಜಿ. ನಾನು ಅಬಂಡೆನ್ಸ್ ಅಲ್ಲಿ ಫೀಲ್ ಮಾಡ್ತಾ ಇದ್ದೀನ, ನಾನು ಅಬಂಡೆನ್ಸ್ ಅಲ್ಲಿ ಇದೀನ, ತೃಪ್ತಿಕರವಾಗಿದ್ದೀನ, ಅದು ಡೆಫಿನೆಟ್ಲಿ ಒಂದು ಲೆಕ್ಕಾಚಾರದಲ್ಲಿ ಫ್ಲೋ ಆಗ್ತಾ ಇರತ್ತೆ. ನಾನು ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ. ನಾನು ಎಷ್ಟು ಫಿಯರ್ ಆಗುತ್ತೆ, ಕ್ಯಾಲ್ಕುಲೇಟಿವ್ ಮೈಂಡ್ ಆಗುತ್ತೆ, ಇದನ್ನ ಇಟ್ಕೊಳ್ಳೋಣ, ನೆಕ್ಸ್ಟ್ ಎಷ್ಟು ಸೇವ್ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ, ಇಲ್ಲ ಖುಷಿಯಾಗಿ ಖರ್ಚು ಮಾಡ್ತೀನಿ ನಾನಂತೂ.
ಸೇವ್ ಮಾಡೋದ್ರ ಬಗ್ಗೆ. ಸೇವ್ ಎಲ್ಲ ಇವಾಗ ಸದ್ಯಕ್ಕಂತೂ ಇಲ್ಲ, ಸದ್ಯದವರೆಗಂತೂ ಇಲ್ಲ. ಖುಷಿಯಾಗಿ ಖರ್ಚು ಮಾಡ್ತೀನಿ. ಓಕೆ. ಬಿಗ್ ಬಾಸ್ ಆದ್ಮೇಲೆ ಈ ಸಿನಿಮಾಗಳಿಂದ ಎಲ್ಲ ಚೆನ್ನಾಗಿ ದುಡ್ಡು ಬಂತು, ಬಟ್ ಚೆನ್ನಾಗಿ ಖರ್ಚು ಮಾಡಿದೀನಿ. ಬಿಗ್ ಬಾಸ್ ಆಮೇಲೆ ದುಡ್ಡನ್ನ ದಾನ ಮಾಡೋದ್ರಲ್ಲಿ ಇಟ್ಕೊಂಡು ದಾನ ಅಂದ್ರೆ ಒಂದಷ್ಟು ಜನಕ್ಕೆ ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡಕ್ಕೆ ಹೆಲ್ಪ್ ಮಾಡಿದೆ. ಸಾಲ ಕೊಡೋದು ಬೇಡ, ಎಂಪವರ್ ಮಾಡೋಣ ಅಂತ. ಅದು ಫೇಲ್ಯೂರ್ ಆಯ್ತು, ಅಂದ್ರೆ ಅದು ಗೊತ್ತಾಯ್ತು, ದೇ ವರ್ ನಾಟ್ ಅಪ್ ಟು ದೇರ್ ಮಾರ್ಕ್. ಸೊ ಒಳ್ಳೇದು, ಅದು ಒಂದು ಲೆಸನ್, ಟೆಸ್ಟ್ ಆಯ್ತು. ನಾಳೆ ದೊಡ್ಡ ಅಮೌಂಟ್ ಮಾಡಿ ಮೋಸ ಹೋಗೋ ಬದಲು ಸಣ್ಣ ಸಣ್ಣ ಅಮೌಂಟಲ್ಲೇ ಐ ಗಾಟ್ ಟು ನೋ ದಟ್ ದೇರ್ ಟ್ರೂ ಕಲರ್ಸ್. ಆ ಥರ ಒಂದು 2-3 ಜನ ದೇ ಕುಡಂಟ್ ಪರ್ಫಾರ್ಮ್ ಟೇಕಿಂಗ್ ಮನಿ ಫ್ರಮ್ ಮೀ. ಆ್ಯಂಡ್ ಮನೆಗೆ ಅದಕ್ಕೆ ನನ್ನ ಡ್ಯೂಟೀಸ್ಗೆ ಅಂತ ಕೊಟ್ಬಿಟ್ಟೆ. ಸೊ ನನಗೆ ಮೆಟೀರಿಯಲಿಸ್ಟಿಕ್ ಅಷ್ಟೊಂದು ಆಸೆ ಇಲ್ಲ. ಐ ವಾಂಟ್ ಟು ಬೈ ಅ ಕಾರ್, ಸ್ವಂತ ಮನೆ ಇರಬೇಕು, ಇದಿರಬೇಕು. ಬೇಕಾ ಅಮ್ಮ ಕಾರ್ ಎತ್ಕೋತೀನಿ, ಓಡಾಡ್ತೀನಿ, ಇಲ್ಲ ಕ್ಯಾಬಲ್ಲಿ ಹೋಗ್ತೀನಿ, ಇಲ್ಲ ತಮ್ಮದು ಒಳ್ಳೆ ಬೈಕ್ ಇದೆ ಓಡಾಡ್ತೀನಿ, ಇಲ್ಲ ಕ್ಯಾಬಲ್ಲಿ ಹೋಗ್ತೀನಿ. ಸೊ ಐ ಟ್ರೈ ಟು ಕೀಪ್ ಇಟ್ ಸಿಂಪಲ್. ಅವಾಗ ಏನಾಗುತ್ತೆ, ನನಗೆ ದುಡ್ಡು ಇಲ್ಲ ಅಂದ್ರೂ ಐ ಆಮ್ ಹ್ಯಾಪಿ. ಆ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರುವಾಗ ಆಕ್ಚುಲಿ ಬರುತ್ತೆ. ನೀವು ಆ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ರೆ ಯು ವಿಲ್ ಅಟ್ರಾಕ್ಟ್. ಬೇಡ ಅಂತ ಅಲ್ಲ, ಇಲ್ದೇನು ನಾನು ಖುಷಿಯಾಗಿರ್ತೀನಿ, ಬೇಡ ಅಲ್ಲ. ಇಲ್ದೇನು ಐ ಆಮ್ ಸ್ಟಿಲ್ ಕಂಟೆಂಟ್, ಐ ಆಮ್ ಸ್ಟಿಲ್ ಹ್ಯಾಪಿ. ಮನಿ ಮೌಂಟ್ ಡಿಫೈನ್ಡ್ ಮೈ ಹ್ಯಾಪಿನೆಸ್, ಐ ಆಮ್ ಸ್ಟಿಲ್ ಹ್ಯಾಪಿ. ಅವಾಗ ಕರೆಕ್ಟ್ ಅಟ್ರಾಕ್ಷನ್. ಮನಿ ಒಂದೇ ಒಂದು, ನಾನು ಇನ್ನೊಂದು ಏನ್ ಮಾಡಿ, ಯು ಗಿವ್ ಮನಿ, ವಾಟ್ ಯು ಆರ್ ಗಿವಿಂಗ್ ಎನರ್ಜಿ ಟು ಎಂಪವರ್ ಸಮ್ವನ್ ಅಲ್ವಾ? And are you empowering him to smoke a cigarette? Are you empowering him to go and drink alcohol? Or are you empowering him to eat food? Again, that energy exchange will also matter ansutte nanage. Still trying to understand that philosophy. Money is energy andre, how are you giving energy? What energy are you manifesting with that money? Might give negative energy no ಅವ್ರಿಗೆ ಕೊಡ್ತದೆ. ಇಲ್ಲ ಬರೀ ಮೇಕಪ್ ಏನಕ್ಕೆ ಹೋಗ್ತಾ ಇದೆ ಎನರ್ಜಿ? ಅದೇ ಸರ್, ನೀವು ಬಂದು ಲೈಕ್ ನಾನು ಬಿಫೋರ್ ಇವನ್ನ ಪಾಡ್ಕಾಸ್ಟ್ ಅಲ್ಲಿ ಕೂರಿಸ್ಬೇಕು ಅಂತಾಗ ಐ ವಾಸ್ ಜಸ್ಟ್ ಥಿಂಕಿಂಗ್ ಹೌ ಇಸ್ ದಿಸ್ ಪರ್ಸನ್. ಕೆಲವೊಂದ್ಸತಿ ಆಸ್ ಐ ಸೆಡ್ ನಾವೇ ಮುಂಚೆನೇ ಜಡ್ಜ್ ಮಾಡ್ಬಿಡ್ತೀವಿ ಅಲ್ವಾ? ಆ್ಯಂಡ್ ನಿಮ್ಮಲ್ಲಿ ಒಂದು ಪ್ರೀತಿಯ ಕಥೆಗಳು ತುಂಬಾ ಇರುತ್ತೆ, ಅದರಲ್ಲೂ ಅದನ್ನು ಒಂದಷ್ಟು ಶೇರ್ ಮಾಡ್ತೀವಿ, ಒಂದಷ್ಟು ಎಮೋಷನ್ಸ್ ಅಂತೆಲ್ಲ ನಾನು ಅನ್ಕೊಂಡಿದ್ದೆ. ಇನ್ನೊಂದು ಲಾಸ್ಟ್ ಕ್ವೆಶನ್ ಸರ್ ನಾನು ಕೇಳಲೇಬೇಕು. ಲೈಕ್ ಈ ಥರ ಪ್ರೀತಿಯಲ್ಲಿ ತುಂಬ ಸತಿ ಸೋತಾಗ ಅಥವಾ ನಮ್ಮ ಹಿಂದೆ ನಡೆದಾಗ ಅಳೋದು ಅನಿವಾರ್ಯನಾ ಸರ್? ಕ್ರೈಯಿಂಗ್ ಇಸ್ ದಟ್ ಇಸ್ ಓಕೆ ಟು ಕ್ರೈ. ಖುಷಿ ಆದಾಗ್ಲೂ ಅಳು ಬರುತ್ತೆ, ಏನಾದ್ರು ಇದಾದಾಗ್ಲೂ ಅಳು ಬರುತ್ತೆ. ಕ್ರೈಯಿಂಗ್ ಇಸ್ ಎ ರಿಯಾಕ್ಷನ್. ಇಟ್ ಈಸ್ ಓಕೆ ಟು ಕ್ರೈ. ಎಸ್ಪೆಷಲಿ ಪಾಪ ಗಂಡು ಮಕ್ಳಿಗೆ ಯು ಶುಡ್ ಕ್ರೈ. ಯಾರು ಅಳ್ತಾನಲ್ಲ ಅವನು ನಿಜವಾದ ಗಂಡು. ಬಿಕಾಸ್ he is sensitive, he feels it. So it is okay to cry. It is good to cry sometimes. ಲೈಕ್ ಇವತ್ತಿನ ಜನರೇಷನ್ ಪ್ರೀತಿ ಕಥೆಗಳನ್ನ ನೀವು ನೋಡಿದಾಗ ವಾಟ್ ಡು ಯು ಏನ್ ಅನ್ಸುತ್ತೆ ಸರ್? ಇವತ್ತಿನ ಕಾಲಘಟ್ಟದಲ್ಲಿ ಪ್ರೀತಿನ ನೀವು ನೋಡಿದಾಗ ಇವಾಗಿನ ಜನರೇಷನ್ ಅಂತ ಅಲ್ಲ, ಯಾವಾಗಿಂದಾನು ಹಿಂಗೆ ಇದೆ. ಫಿಸಿಕಲ್ ಅಟ್ರಾಕ್ಷನ್ ಇಸ್ ಮಿಸ್ಅಂಡರ್ಸ್ಟುಡ್ ಆಸ್ ಲವ್. ಸಮ್ ಫ್ಯಾಂಟಸೀಸ್ ಆರ್ ಮಿಸ್ಅಂಡರ್ಸ್ಟುಡ್ ಆಸ್ ಲವ್. ಅಂಡ್ ಅದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಲವ್ಗೂ ಮದುವೆಗೂ ವ್ಯತ್ಯಾಸ ಸರ್? ಮದುವೆ ಅದೇ ಸೊಸೈಟಿ ಇನ್ಫ್ಲಿಕ್ಟ್ ಮಾಡೋದು, ಫ್ಯಾಮಿಲಿ ಇನ್ಫ್ಲಿಕ್ಟ್ ಮಾಡೋದು, ಒಂದು ಅಗ್ರಿಮೆಂಟ್ ತರ ಹೋಗಿ ಇಬ್ರು ಸೇರಿಸಿ ಇದು ಮಾಡೋದು, ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಇರಲೇಬೇಕು. ಇಟ್ ಈಸ್ ಯುವರ್ ಡ್ಯೂಟಿ. ಆಸ್ ಅ ವೈಫ್ ಯು ಹ್ಯಾವ್ ಟು ಬಿಹೇವ್ ದಿಸ್ ವೇ, ಆಸ್ ಅ ಹಸ್ಬೆಂಡ್ ಯು ಹ್ಯಾವ್ ಟು ಬಿಹೇವ್ ದಿಸ್ ವೇ ಅಂತ ಪ್ರೋಗ್ರಾಮ್ ಮಾಡಿ ಫೀಡ್ ಮಾಡಿ ಅವ್ರನ್ನ ಒಟ್ಟಿಗೆ ತಳ್ಳೋದು. ಅಲ್ಲೂ ಲವ್ ಇರುತ್ತೆ. ಅಲ್ಲಿ ಅಗೇನ್ ಯು ಹ್ಯಾವ್ ಟು ಬರ್ಬೇಕದು ಅಲ್ವಾ? ಹಿಂಗೆ ಲವ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನನಗೆ ಮೀರಿ ಅದರಲ್ಲಿ ಇನ್ನೊಂದ್ರ ಖುಷಿಯಲ್ಲಿ ನಾನು ಖುಷಿ ಪಡ್ತೀನಿ, ಆ ಖುಷಿಯಲ್ಲಿ ನಾನು ಖುಷಿಯಾಗಿರ್ತೀನಿ, ಅದು ಲವ್. ಅದು ನಂದಾಗ್ಲಿ ಅಂದ್ರೂ ಲವ್ ಅಲ್ಲ, ಅದು ನಂದೇ ಆಗಿರ್ಬೇಕು ಅಂದ್ರೂ ಲವ್ ಅಲ್ಲ. ದಟ್ ಇಸ್ ಪೊಸೆಷನ್. ಎಲ್ಲಿದ್ರು ಖುಷಿಯಾಗಿರ್ತಾರೆ. ಯು ಶುಡ್ ಫೀಲ್ ದಟ್ ಹ್ಯಾಪಿನೆಸ್ ಫಾರ್ ದಟ್ ಪರ್ಸನ್. ಅವಾಗ ಲವ್ ಫೇಲ್ಯೂರ್ ಆಗಿದ್ರು ಅದು ಫೇಲ್ಯೂರ್ ಆಗಲ್ಲ. ಲವ್ ಕ್ಯಾನ್ ನೆವರ್ ಫೇಲ್ ಅಲ್ವಾ? ಸೊ ನಾವ್ ಅನ್ಕೋತೀವಿ ಲವ್ ಫೇಲ್ಯೂರ್ ಆಗುತ್ತೆ. ಇಲ್ಲ, ಐ ಸ್ಟಿಲ್ ಹ್ಯಾವ್ ಲವ್ ಫಾರ್ ಮೈ ಎಕ್ಸ್ ಗರ್ಲ್ ಫ್ರೆಂಡ್ಸ್. ಐ ಹ್ಯಾವ್ ದಟ್ ವಾರ್ಮ್ತ್. ಐ ಫೀಲ್ ಹ್ಯಾಪಿ ವೆನ್ ಐ ಸಿ ದೇರ್ ಪೋಸ್ಟ್, ವೆನ್ ದೇ ಆರ್ ಹ್ಯಾಪಿ, ವೆನ್ ದೇ ಆರ್ ಸೆಲೆಬ್ರೇಟಿಂಗ್ ದೇರ್ ಚಿಲ್ಡ್ರನ್, ಆರ್ ವೆನ್ ದೇ ಆರ್ ಡೂಯಿಂಗ್. ಐ ಫೀಲ್ ಹ್ಯಾಪಿ, ಐ ಫೀಲ್ ಗುಡ್. I never feel jealous ಅಥವಾ ಏನಿಲ್ಲ. I wish them good. So it is not love failure also. ಅಂದ್ರೆ ಅವ್ರ ಮೇಲೆ ಇರೋ ಪ್ರೀತಿ ಇವಾಗ್ಲೂ ಇರುತ್ತೆ. Yeah, it will always exist. That is ಅದೇ ನಾನು ಹೇಳ್ತಾ ಇರೋದು. ಅದು that is ಬಿಟ್ಟು ಹೋಗಿದ ತಕ್ಷಣ ದ್ವೇಷ ಮಾಡಕ್ ಶುರು ಮಾಡ್ಬಿಡ್ತೀವಿ. ಹಂಗಾಗಲ್ಲ. ಅದು ಲವ್ ಹಂಗಲ್ಲ. ನನ್ಗೇನೋ ಪಡ್ಕೋಬೇಕಾಗಿತ್ತು, ಅದು ಸಿಕ್ಕಿಲ್ಲ ಅಂತ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಸೆಲ್ಫಿಶ್ನೆಸ್ ಅದು. ಅದನ್ನ ಲವ್ ಅಂತ ಮಿಸ್ಟೇಕ್ ಮಾಡ್ಕೊಂತೀವಿ. ನೈಸ್, ಬ್ಯೂಟಿಫುಲ್. ದಿಸ್ ಇಸ್ ಅ ಲವ್ ಕಾನ್ಸೆಪ್ಟ್. ನಾವೆಲ್ಲೋ ಲೈಕ್ ಅನ್ಕಂಡೀಷನಲ್ ಲವ್ ಯಾರ ಹತ್ರನೂ ಸಿಗತ್ತೆ ಅಂತ ಹೋಗ್ತೀವಿ. ವಿ ಡೋಂಟ್ ಗೆಟ್ ದೇರ್. ಅಲ್ಲಿ ನಾವು ಡಿಪ್ರೆಸ್ ಆಗ್ತೀವಿ. ನನಗ್ ಪ್ರೊಜೆಕ್ಟ್ ಮಾಡ್ತಾ ಇರೋದ್ರಿಂದ ಅವ್ರು ಬೇಕು ನನಗೆ. ಅವ್ರು ಇರೋದಕ್ಕಲ್ಲ.
ಕಹಿ ಸತ್ಯ ಅದು. ಓಕೆ ಸರ್, ಫೈನಲಿ ನೀವು ಪ್ರತಿಯೊಂದು ಹುಡುಗನಿಂದ ಒಂದು ಕತೆ ಇರುತ್ತೆ ಸರ್. ನಿಮ್ಮ ಒಂದು ಕಥೆಯನ್ನ ನನಗೆ ಇವತ್ತು ಅರಿವು ಮಾಡಿಸಿದ್ದೀರಾ. ಲೈಕ್ ಹೌ ಅ ಪರ್ಸನ್ ಶುಡ್ ಬಿ, ನಾವು ಪ್ರಾಕ್ಟಿಕಲ್ ಆಗಿ ಹೇಗಿರ್ಬೇಕು, ಜೀವನ ಇದೆ, ಮನುಷ್ಯ ಇದೆ, ಲೈಕ್ ಈ ಥರ ಎಲ್ಲ ಕೆಲವೊಂದು ವಿಚಾರಗಳನ್ನ ನನಗೆ ಇವತ್ತು ಗೊತ್ತು ಮಾಡಿಸಿದ್ದೀರಾ. ಮೈಟ್ ಬಿ ಈ ವಿಡಿಯೋ ನೋಡೋರು ಎಲ್ಲರಿಗೂ ಅದು ಅರಿವಾಗುತ್ತೆ. ಬಟ್ ಹ್ಯಾಸ್ ಯು ಸೆಡ್ ವಿ ಕಾಂಟ್ ಚೇಂಜ್ ಎನಿಬಡಿ. ಅವರು ಚೇಂಜ್ ಆಗಬೇಕು ಅಂತ ಅವ್ರು ಚೇಂಜ್ ಆಗಬೇಕು ಅಂತ ಅನ್ಕೊಳ್ಳೋರ್ಗು ಫೈನಲಿ ಒಂದು ಮಾತು ಸರ್, ಎಲ್ಲರಿಗೂ ಇವತ್ತಿನ ಟೀನೇಜರ್ಸ್ಗೆ, ಇವತ್ತಿನ ಹುಡುಗ ಹುಡುಗಿರಿಗೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಿಮ್ಮ ಕಡೆಯಿಂದ ಒಂದು ಮಾತು. ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಇಸ್ ದ ಬಿಗ್ಗೆಸ್ಟ್ ಡ್ರಗ್ ಇವಾಗ ಜನ್ರೇಷನ್ಗೆ. ಯಾಕೆಂದ್ರೆ ಯಾರೋ ಒಬ್ರು ಅವರ ಡಾರ್ಕ್ನೆಸ್ನೆಲ್ಲ ಮುಚ್ಚಿಟ್ಟು ಬೇರೆ ಏನೋ ಪ್ರೊಜೆಕ್ಟ್ ಮಾಡೋದನ್ನ ಇನ್ನು ನೋಡಿ, ನನ್ನ ಲೈಫ್ ಯಾಕಿಲ್ಲ ಹಿಂಗಿಲ್ಲ ಅಂತ ನಾನು ಅದೇ ಥರ ಪ್ರೊಜೆಕ್ಷನ್ ಇನ್ನು ಲೂಪಿಗೆ ಬಿದ್ದು, ನಾನು ಎಲ್ಲೋ ಕಷ್ಟಪಟ್ಟು ನನ್ನ ಡಾರ್ಕ್ನೆಸ್ನ ಮುಚ್ಚಿ ನಾನೇನೋ ಖುಷಿಯಾಗಿರೋ ಥರ ಪ್ರೊಜೆಕ್ಟ್ ಮಾಡಿ, ಎಲ್ಲರೂ ಆ ಪ್ರೊಜೆಕ್ಷನ್ನ ಇನ್ಫ್ಲೂಯೆನ್ಸ್ ಆಗಿ ಮತ್ತೆ ಅವರು ಅದಕ್ಕೆ ಈಲ್ಡ್ ಆಗಿ ಅವರು ಪ್ರೊಜೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇಟ್ ಸೀಮ್ಸ್ ಲೈಕ್ ಎವ್ರಿ ಒನ್ ಆರ್ ಹ್ಯಾಪಿ, ಎವ್ರಿ ಒನ್ ಆರ್ ಸೆಲೆಬ್ರೇಟಿಂಗ್, ಎವ್ರಿ ಒನ್ ಆರ್ ಟೇಕಿಂಗ್ ಇದು ಆ್ಯಂಡ್ ಓನ್ಲಿ ಐ ಆಮ್ ಲೈಕ್ ದಿಸ್ ಅನ್ನೋದು. ಬಟ್ ಅದು ರಿಯಾಲಿಟಿ ಅಲ್ಲ. ಇಟ್ ಈಸ್ ದ ಇಲ್ಯೂಷನ್ ದಟ್ ಈಸ್ ಕ್ರಿಯೇಟೆಡ್ ಬೈ ದ ಸೋಷಿಯಲ್ ಮೀಡಿಯಾ. ಎಲ್ಲರೂ ಈ ಥರ ಇನ್ಸೆಕ್ಯೂರ್ ಆಗಿ ಆ ಇಲ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇರೋದು. ಐ ಆಮ್ ಸಕ್ಸಸ್ಫುಲ್, ಐ ಆಮ್ ರಿಚ್ ಅನ್ನೋದು. ಅದಕ್ಕೆ ಸಿಕ್ಕಾಪಟ್ಟೆ ಫಿಲ್ಟರ್ಸ್ ಆಲ್ರೆಡಿ ಅವರೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಫಿಲ್ಟರ್ ಹಾಕೊಂಡು ನೋಡ್ತೀವಿ. ಸೊ ಮಲ್ಟಿಪಲ್ ಫಿಲ್ಟರ್ಸ್. ಸೊ ಬಿವೇರ್ ಆಫ್ ಆಲ್ ದಟ್. ಯು ಆರ್ ಏನ್ ಹ್ಯಾಪಿನೆಸ್ ಅಥವಾ ಏನ್ ಲವ್ ನಾವು ಅಲ್ಲಿಂದ ಸಿಗತ್ತೆ, ಇಲ್ಲಿಂದ ಸಿಗತ್ತೆ, ಅದರಿಂದ ಸಿಗತ್ತೆ, ಇದು ಮಾಡಿದ್ರೆ ಸಿಗತ್ತೆ. ವಿ ಆರ್ ಆಲ್ರೆಡಿ ದಟ್. ದ ಪ್ಯೂರ್ ಕಾನ್ಷಿಯಸ್ನೆಸ್, ದ ಪ್ರೆಸೆನ್ಸ್ ಈಸ್ ಆಲ್ರೆಡಿ ದಟ್. ಇಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಮೈಂಡ್ ಅಂಡ್ ಬ್ರೈನ್ ಅಂಡ್ ಆಲ್ ದ ಪ್ರೊಜೆಕ್ಷನ್ಸ್. ಸೊ ಅದು ಆ ಪ್ರೆಸೆನ್ಸೇ ನಾನು ಅನ್ನೋದು, ನಾನು ಆಗಿರೋದು, ದಟ್ ಪ್ರೆಸೆನ್ಸ್ ಅಲ್ಲಿ ಇರೋದು ಪ್ರಾಕ್ಟೀಸ್ ಆಗ್ತಾ ಯು ವಿಲ್ ಸಿ ದಟ್ ಥಾಟ್ಸ್ ಆರ್ ಜಸ್ಟ್ ಪಾಸಿಂಗ್ ಕ್ಲೌಡ್ಸ್, ಬರುತ್ತೆ ಹೋಗುತ್ತೆ. ಎಮೋಷನಲ್ ಅಟ್ಯಾಚ್ಮೆಂಟ್ ಆಗಲ್ಲ. ಆ್ಯಂಡ್ ಬ್ರೈನ್ ಡಸಂಟ್ ಅಂಡರ್ಸ್ಟ್ಯಾಂಡ್, ಫೀಲ್ ಗುಡ್, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಇಟ್ಸ್ ಓಕೆ, ಲುಕ್ ಅಟ್ ದ ಬ್ರೈಟ್ ಸೈಡ್. ಏನೇ ಸಿಚುವೇಶನ್ ಆದರೂ ಏನೋ ಕಲಿತೆ ಅನ್ನೋ ಥರ ಪ್ರಾಸೆಸ್ ಮಾಡಿ. ಹಳೇದು ಏನೇನು ಟ್ರಾಮಾಗಳಿದೆ ಅಥವಾ ಏನಾದ್ರು ಬೇಜಾರಿದ್ರೆ, ಯಾರಿಂದನೋ ಮೋಸ ಆಗಿದ್ರೆ, ಟ್ರೈ ಟು ಕಮ್ ಇನ್ ಪೀಸ್ ವಿತ್ ದಟ್, ಬಿಕಾಸ್ ಯು ಆರ್ ಸ್ಟಿಲ್ ಕೀಪಿಂಗ್ ಇಟ್ ಇನ್ ಯೋರ್ ಮೈಂಡ್. ಅದು ಮುಗ್ದೋಗಿದೆ. ನಿಮಗೆ ಮಾಡಿದವರು ಆಲ್ರೆಡಿ ಮೂವ್ ಆನ್ ಆಗಿಬಿಟ್ಟಿರ್ತಾರೆ. ಬಟ್ ನಮ್ಗೆ ಅನುಭವಿಸಿದವರು ವಿ ಕೀಪ್ ಇಟ್ ಆ್ಯಂಡ್ ದಟ್ ವಿಲ್ ಜಡ್ಜ್ ಅವರ್ ಅದು ಡಿಫೈನ್ ಮಾಡುತ್ತೆ ನಮ್ಮ ಬಿಹೇವಿಯರ್ನ. ಸೊ ಕಮ್ ಇನ್ ಟರ್ಮ್ಸ್ ವಿತ್ ಆಲ್ ದ ಪಾಸ್ಟ್ ಪೀಪಲ್ ಹೂ ಹ್ಯಾವ್ ಹರ್ಟ್ ಯು, ಹೂ ಹ್ಯಾವ್ ಬಿಟ್ರೇಡ್ ಯು. ಇಟ್ಸ್ ಓಕೆ, ಥ್ಯಾಂಕ್ ಯು ಫಾರ್ ಟೀಚಿಂಗ್ ಮಿ ಅ ಲೆಸನ್. I don't want not give energy to any of those. No negative energy. Andaga, yeah, you come in terms with that, no? You will vibrate in a different way. So these are the basic fundamental things which can make you, help you have a pleasant experience. Finally, Rakesh Adiga sir andre peace king on hesru antana sir. Illa, again, I can't identify okay to anything. Identification will limit. I am peaceful, I am spiritual, I am actor. That will all limit you to only that. I am. Yes, I am. Yeah. Yes. Thank you all for watching this video. ನಿಮಗೂ ಲೈಕ್ ನನಗಂತೂ ಈಗ ಬೇರೆ ವರ್ಲ್ಡ್ ಅಲ್ಲೇ ಇದ್ದಂಗೆ ಆಯ್ತು. ಇದರಿಂದ ಹೊರಗಡೆ ಹೋದ್ಮೇಲೆ ನನಗೆ ಅನ್ಸುತ್ತೆ ಈಗ ವೇರ್ ವಾಸ್ ಐ ಅಂತ. ಅದ್ರ ಬಗ್ಗೆ ಕೆಲವೊಂದು ಲೈವ್ ಎಕ್ಸ್ಪೀರಿಯನ್ಸ್ಗಳನ್ನ ನಾನು ಮಾಡಿದೆ. ಲೈಫ್ ಏನು ಅಂತ ನಾವು ಏನೇನೋ ಅನ್ಕೊಂತೀವಿ, ಜೀವನ ಹೆಂಗೋ ಏನೋ ಅಂದ್ಬಿಟ್ಟು. ಬಟ್ ವಾಟ್ಸ್ ಲೈಫ್ ಅನ್ನೋದನ್ನ ಕಂಪ್ಲೀಟ್ ಆಗಿ ನೀವು ಅರ್ತ್ಕೋಬೇಕು ಅಂದ್ರೆ ಈ ಪಾಡ್ಕಾಸ್ಟ್ ನೋಡಿ. ಅಂದ್ರೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಳ್ಳಲ್ಲ, ಬಟ್ ಸ್ಟಿಲ್ ಏನೋ ಒಂದು ಅಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ. ವಾಚ್ ದಿಸ್ ವಿಡಿಯೋ, ಮೈಟ್ ಬಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Thank you so much.